ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ಕ್ಷೇತ್ರದ ಲಕ್ಷ್ಮೀ ಲೇಔಟ್ ಹಾಗೂ ಮೈಕೋ ಲೇಔಟ್ನಲ್ಲಿ ಇತ್ತೀಚೆಗೆ ಹಿಂದೂ ಸಮಾಜೋತ್ಸವ ಅತ್ಯಂತ ಯಶಸ್ವಿಯಾಗಿ ಮತ್ತು ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು ಹೀಗಿವೆ. ಉದ್ಘಾಟನೆ ಪೂಜ್ಯ ಸ್ವಾಮೀಜಿಗಳು ಮತ್ತು ಗಣ್ಯರ ಸನ್ನಿಧಿಯಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ ಅವರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಭವ್ಯ ಚಾಲನೆ ನೀಡಿದರು. ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಅಂಗವಾಗಿ ನಡೆದ ವಿವಿಧ ರಸಮಂಜರಿ ಕಾರ್ಯಕ್ರಮಗಳು ನೆರೆದಿದ್ದ ಸಾರ್ವಜನಿಕರ ಮನಸೂರೆಗೊಂಡವು. ಸುದ್ದಿಗೋಷ್ಠಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಉತ್ಸವದ ಉದ್ದೇಶ ಮತ್ತು ಹಿಂದೂ ಸಮಾಜೋತ್ಸವದ ಮಹತ್ವದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಜನಸಾಗರ ಈ ಭವ್ಯ ಸಮಾರಂಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಕ್ತಿಯಿಂದ ಭಾಗವಹಿಸಿದ್ದರು. ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸಮಿತಿಯ ವತಿಯಿಂದ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಒಟ್ಟಾರೆಯಾಗಿ ಈ ಕಾರ್ಯಕ್ರಮವು ಭಕ್ತಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮೈಕೋ ಲೇಔಟ್ ಭಾಗದಲ್ಲಿ ಹೊಸ ಕಳೆ ತಂದಿತ್ತು. ನೋಡ್ತಾ ಇದ್ವಿ. ನಮ್ಮ ಬಡಾವಣೆಯ ಮತ್ತು ಲಕ್ಷ್ಮೀ ಲೇಔಟ್ ಮತ್ತು ಮೈಕೋ ಲೇಔಟ್ ಏನು ನಿವಾಸಿಗಳು ಆಗಮಿಸಿದ್ದೀರಾ, ಶ್ರೀರಾಮಚಂದ್ರ ಕಿ ಬೋಲೋ, ಸನಾತನ ಧರ್ಮ ಕಿ ಬೋಲೋ, ಸನಾತನ ಧರ್ಮ ಕಿ. ಧನ್ಯವಾದ. ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಒಟ್ಟಿನಲ್ಲಿ ಹೇಳುವುದಾದ್ರೆ, ಸ್ವಾಮೀಜಿಗಳು ಅವರ ಉದ್ದೇಶ ಅಕ್ಷರ ದಾಸೋಹ, ಅನ್ನದಾಸೋಹ, ಜ್ಞಾನದ ಮುಖಿ ಕೆಲಸಗಳನ್ನು ಇವರು ಸಂಕಲ್ಪವನ್ನ ಮಾಡ್ತಾರೆ. ಎಲ್ಲ ಜಾತಿಯ ಎಲ್ಲ ಧರ್ಮ ಸಾಮರಸ್ಯ ಮೂಡಿಸುವಂತ ಪ್ರಯತ್ನ ಇವರದಾಗಿದೆ. ಚರಣಕಮಲಿಗೆ ವಂದಿಸುತ್ತಾ ಇವರ ಕಿರಪರಿಚಯ ಕೇಳೋಣ ಬನ್ನಿ. ಸ್ವಾಮೀಜಿಯವರು 15/4/1960 ಹಾವೇರಿ ಜಿಲ್ಲೆ ರಟ್ಟಳ್ಳಿಯಲ್ಲಿ ತಂದೆ ಸಿದ್ದಲಿಂಗಯ್ಯ ಮತ್ತು ತಾಯಿ ಚೆನ್ನಮ್ಮ ಗುರು ರಂಗವಿಠಲನ ಪದ ಹಿಂಗದೆ ಬಜಿಪೆ ಗಣನಾಥ, ಹಿಂಗದೆ ಬಜಿಪೆ ಗಣನಾಥ, ವಂದಿಪೆ ಸಂದರಣದಲ್ಲಿ ಗಣನಾಥ, ಸಂದರಣದಲ್ಲಿ ಗಣನಾಥ. ಭಗವಂತನನ್ನು ಸ್ಮರಿಸುತ್ತಾ ಹಾಡನ್ನು ಕೇಳೋಣ ಬನ್ನಿ. ಬಿಂದು ಸ್ಟಾರ್ಟ್ ಮಾಡಿ. ಮುನಿಗಳು ಸೂಕ್ಷ್ಮವಾಗಿದೆ ಈ ಕತೆ. ದೂರ್ವಾಸ ಮುನಿಗಳು ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಕುಂತಾದೇವಿಗೆ 5 ಮಂತ್ರೋಪದೇಶ ಮಾಡ್ತಾರೆ. ಆ 5 ಮಂತ್ರೋಪದೇಶದಲ್ಲಿ ಆ ತಾಯಿ ಪ್ರಾರ್ಥನೆಯನ್ನು ಮಾಡಿದಾಗ ಅವರಿಗೆ ಸಂತಾನ ಪ್ರಾಪ್ತಿ ಆಗತ್ತೆ. ಮೊದಲನೇ ಮಂತ್ರದಿಂದ ಹುಟ್ಟವನು ಯಾರು ಮೊದಲನೇ ಮಂತ್ರದಿಂದ ಹುಟ್ಟವನು? ಕರ್ಣ. ಯಾರೋ ಹೇಳ್ತಾರೆ, ಮೊದಲನೇ ಮಂತ್ರ ಹುಟ್ಟವನು ಯಾರು? ಕರ್ಣ. ಎರಡನೇ ಮಂತ್ರದಿಂದ ಹುಟ್ಟವನು ಯಾರು? ಧರ್ಮರಾಯ. ಧನ್ಯವಾದಗಳು. ಈಗ ಭರತನಾಟ್ಯ ಪ್ರಸಾದ ಸ್ವೀಕರಿಸೋರು ದಯವಿಟ್ಟು ಅನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಸ್ಕೊಳ್ಳಿ. ನಮ್ಮ ಇವತ್ತಿನ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ
ಇಂದಿನ ಕಾರ್ಯಕ್ರಮಕ್ಕೆ ಗೋವಿಂದರಾಜ್ ಅವರು ಹಾಗೂ ಮತ್ತು ಗಾರ ಸುರೇಶ್ ಅವರು ಆಗಮಿಸಿದ್ರು. ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಸರ್ಪಭೂಷಣ ಮಠದ ಸ್ವಾಮೀಜಿಗಳಾದಂತಹ ಮಲ್ಲಿಕಾರ್ಜುನ ಸ್ವಾಮಿಗಳು ಆಗಮಿಸಿ ಈ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ರು. ನಾವು ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡುವ ಉದ್ದೇಶ ಏನು ಅಂತ ಅಂದ್ರೆ, ಇವತ್ತು ನಾವು ಸನಾತನ ಧರ್ಮವಾದರೂ ಪ್ರಪಂಚದ ಎಲ್ಲಾ ಮೂಲೆಗಳಲ್ಲೂ ನಮ್ಮ ಸನಾತನ ಧರ್ಮ 1947 ಸ್ವಾತಂತ್ರ್ಯದ ನಂತರ ಎಲ್ಲ ಹರಿದು ಹಂಚಿ ಹೋಗಿದೆ. ಇವತ್ತು US ಅಲ್ಲಾಗ್ಲಿ UK ಅಲ್ಲಾಗ್ಲಿ ಏನು ನಾವು ಸ್ವಾತಂತ್ರ್ಯ ನಂತರ ನಮ್ಮ ಸನಾತನ ಧರ್ಮವು ಆ ಬ್ರಿಟಿಷರು ನಮ್ಮ ದೇಶವನ್ನು ವಿಭಾಗ ಮಾಡಿದಾಗ ನಮ್ಮ ಸನಾತನ ಧರ್ಮ ಎಲ್ಲ ಕಡೆನೂ ಹಂಚಿ ಹೋಗಿದೆ. ಆ ಸನಾತನ ಧರ್ಮ ಮತ್ತೆ ಉಳಿಬೇಕಾದ್ರೆ, ಅದನ್ನ ಪುನರುಜ್ಜೀವನಗೊಳಿಸಬೇಕಾದ್ರೆ, ನಮ್ಮ ಮುಂದಿನ ಪೀಳಿಗೆ ನಮ್ಮ ಸಮಾಜವನ್ನ ಅರಿತುಕೊಂಡು ಒಂದು ಒಗ್ಗಟ್ಟಾಗಿ ಮುನ್ನಡೆಯಬೇಕಾದ್ರೆ ಈ ಸನಾತನ ಧರ್ಮವನ್ನ ಕಾಪಾಡಿ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯ. ಏಕೆಂದ್ರೆ ಇವತ್ತು ನಾವು ನಮ್ಮ ಧರ್ಮವನ್ನ ಮರಿತಾ ಇದೀವಿ. ನಾವು ಈ ಹಿಂದೆ ನಾವು ಹಳೆ ಕಾಲದಿಂದನೂ ನಾವು ನಮ್ಮ ರಾಜರ ಕಾಲದಿಂದನೂ ನಮ್ಮ ಇತಿಹಾಸ ತಗೊಂಡೋದ್ರೆ ನಮ್ಮ ಹಿಂದೂಗಳು ಯಾವ ರಾಜ್ಯಗಳ ಮೇಲೆ ಆಗ್ಲಿ ದಂಡೆತ್ತಿ ಹೋದವರಲ್ಲ, ಒಬ್ಬರ ಮೇಲೆ ಯುದ್ಧ ಮಾಡಿದವರು ಅಲ್ಲ. ನಾವಾಯ್ತು, ನಮ್ಮ ಪಾಡ ಆಯ್ತು, ನಾವು ಬದುಕ್ತಾ ಇದೀವಿ. ಬಟ್ ಪರಕೀಯರು, ಹೊರದೇಶದವರು, ಅರಬ್ಬರು, ಮೊಘಲರು ಮುಂತಾದ ಹೊರದೇಶದವರು ಬಂದು ನಮ್ಮನ್ನ ಒಡೆದು, ವ್ಯಾಪಾರಕ್ಕೆಂದು ಬಂದು ನಮ್ಮನ್ನ ಒಡೆದು ನಮ್ಮನ್ನ ಧರ್ಮವನ್ನ ನಾಶ ಮಾಡಿ ಇವತ್ತು ನಮ್ಮ ಹಿಂದೂ ಧರ್ಮ ಅವನತಿ ಹಂಚಿಗೆ ಹೋಗ್ತಾ ಇದೆ. ನಾವು ಪಕ್ಕದ ದೇಶಗಳು ನೋಡ್ತಾ ಇದ್ವಿ. ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಗತಿ ಏನಾಗ್ತಾ ಇದೆ, ವೆಸ್ಟ್ ಬೆಂಗಾಳಲ್ಲಿ ಏನಾಗ್ತಾ ಇದೆ, ಮಿಜೋರಾಂನಲ್ಲಿ ಏನಾಗ್ತಾ ಇದೆ, ಸಿಕ್ಕಿಂನಲ್ಲಿ ಏನಾಗ್ತಾ ಇದೆ. ನಮ್ಮ ಹಿಂದೂ ಬಾಂಧವರು ತುಂಬಾ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ತುಂಬಾ ತೊಂದರೆಗೊಳಗಾಗಿದ್ದಾರೆ. ಈ ಒಂದು ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ಇವತ್ತು ಬೇರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಏನಾಗ್ತಾ ಇದೆ, ಹೊರ ದೇಶಗಳಲ್ಲಿ ಏನಾಗ್ತಾ ಇದೆ, ನಮ್ಮ ಮಕ್ಕಳಿಗೂ ಮುಂದೆ ಖಂಡಿತ ಈ ಪರಿಸ್ಥಿತಿ ಬರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರಿಂದ ಇವತ್ತು ನಮ್ಮ ಎಲ್ಲಾ ಹಿಂದೂ ಬಾಂಧವರು ಈ ಹಿಂದೂ ಸಮಾಜವನ್ನ ಅರಿತುಕೊಂಡು ಒಂದು ಒಗ್ಗಟ್ಟಾಗಿ ಮುನ್ನಡೆಸಬೇಕಂತ ನಾವು ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಿದ್ವಿ.